ಗುರುಕುಲ ಅಂದರೆ ಬರೀ ಸ್ಪಿರಿಚುವಲ್ ಮಾತ್ರ ಇದನ್ನ ಕೊಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ಎಲ್ಲರೂ ಏನೇನು ಮಾಡ್ತಿದ್ದಾರೆ ಅಂದರೆ ಎಲ್ಲ ರೀತಿ ಆಟಗಳನ್ನ ಆಡಿಸ್ತಾರೆ. ನೋಡಿಲ್ಲಿ ಪ್ರಭುಜಿಗಳೆಲ್ಲ ಗೈಡ್ ಮಾಡ್ತಿದ್ದಾರೆ. ಸಮಯ ಸರಿಯಾಗಿ 12 ಗಂಟೆ 20 ನಿಮಿಷ. ನಾವು ಎಲ್ಲಿದ್ದೀವಿ ಅಂತ ಹೇಳಿ. ನಾವು ಈಗ ಇಸ್ಕಾನ್ ಗುರುಕುಲ್ ಭಕ್ತಿ ವೇದಾಂತ ಗುರುಕುಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಇದ್ದೀವಿ. ಇಲ್ಲಿ ನೀವು ನೋಡ್ಬೋದು, ಇವರೆಲ್ಲ ಗುರುಕುಲ್ ಸ್ಟೂಡೆಂಟ್ಸು. ಈ ಥರ ಎಲ್ಲ ಸಿಗೋದು ತುಂಬ ಕಡಿಮೆ, ತುಂಬ ಕಡಿಮೆ. ನಾವು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಹರೇ ಕೃಷ್ಣ. ನಾವೆಲ್ಲ ಭಾರತದಲ್ಲಿ ಇದ್ದ ಗುರುಕುಲ ಪದ್ಧತಿಯ ಬಗ್ಗೆ ಕೇಳಿರ್ತೀವಿ, ಆದರೆ ಅದನ್ನು ನೋಡಿರಲ್ಲ. ಅದು ಇವತ್ತಿಗೂ ಕೂಡ ಇದೆ ಅನ್ನುವ ಸತ್ಯ ನಮಗೆ ಗೊತ್ತೇ ಇರಲ್ಲ. ಖಂಡಿತವಾಗ್ಲೂ ಈ ರೀತಿಯ ಗುರುಕುಲ ಸಿಸ್ಟಮ್ ತುಂಬ ಕಡೆ ಇದೆ. ಸ್ಪೆಷಲಿ ಇದನ್ನು ಇಸ್ಕಾನ್ ಸಂಸ್ಥೆಯವರು ತುಂಬಾ ನೀಟಾಗಿ ರನ್ ಮಾಡ್ತಾ ಇದ್ದಾರೆ. ನಾನು ಇವಾಗ ತೋರಿಸ್ತಾ ಇರೋದು 1976ರಲ್ಲಿ AC ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು ಸ್ಥಾಪಿಸಿದಂತಹ ಗುರುಕುಲ. ಇಲ್ಲಿ ಮಕ್ಕಳಿಗೆ ಬೇಕಾದಂತಹ ಶಿಕ್ಷಣದ ಜೊತೆಗೆ ಗುರುಕುಲ ಸಂಪ್ರದಾಯದಂತೆ ವೇದಿಕ ಜ್ಞಾನ, ಶ್ಲೋಕ, ಸಂಸ್ಕೃತಗಳು ಮತ್ತು ನಿತ್ಯ ದೇವರ ದರ್ಶನ, ಭಾಗವತಂನ ಶ್ರವಣ, ಶಿಸ್ತು, ಯೋಗಾಭ್ಯಾಸ, ಧ್ಯಾನ ಮತ್ತು ಪರಿಸರ ಸ್ನೇಹಿ ವಾತಾವರಣಗಳನ್ನು ಒದಗಿಸಲಾಗುತ್ತದೆ. ಸೊ ಇಲ್ಲಿ ಕಲಿತ ಮಕ್ಕಳು ತುಂಬಾ ಉನ್ನತ ಮಟ್ಟದಲ್ಲಿ, ಜಗತ್ತಿನಾದ್ಯಂತ ಉನ್ನತ ಸ್ಥಾನದಲ್ಲಿ ಸೇವೆಯಲ್ಲಿ ತೊಡಗಿದ್ದಾರೆ. ಸೊ ಅಂಥದ್ದೇ ಒಂದು ಗುರುಕುಲವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿಯ ಮಕ್ಕಳನ್ನು ನೇರವಾಗಿ ಒಂದು ಇಂಟರ್ವ್ಯೂ ರೀತಿ ಮಾಡಿರೋ ವಿಡಿಯೋನ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋದಲ್ಲಿ ಅಲ್ಲಿ ಇರುವ ಒಂದು ಕೃಷ್ಣ ಬಲರಾಮ ಟೆಂಪಲನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಮಕ್ಕಳು ಆಲ್ಮೋಸ್ಟು ದೇವರ ದರ್ಶನಕ್ಕೆ ಬಂದು ಕೂತಿದ್ದಾರೆ. ಸೊ ಅವರಿಗೆ ಕ್ಲಾಸಸ್ಗಳೆಲ್ಲ ಇರುತ್ತೆ ಮತ್ತು ಇಲ್ಲಿ ಪ್ರಸಾದ ಕೂಡ ಇರುತ್ತೆ. ಸೊ ನಿತ್ಯ ದರ್ಶನ ಮಾಡೋದ್ರಿಂದ ಮನಸ್ಸಿಗೆ ಒಂದು ಸಮಾಧಾನ ಮತ್ತು ಸಂತೋಷ ಇರುತ್ತೆ. ಇದರಿಂದ ಅವರು ಶಿಕ್ಷಣವನ್ನು ಇನ್ನೂ ಎಫೆಕ್ಟಿವ್ ಆಗಿ ಪಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ದೇವಸ್ಥಾನದಲ್ಲಿ ನೋಡಿ ತುಂಬಾ ಭಕ್ತರು ಕೂತಿದ್ದಾರೆ ಮತ್ತು ವಿದೇಶಿಯ ಭಕ್ತರು ತುಂಬ ಸಂಖ್ಯೆಯಲ್ಲಿದ್ದಾರೆ. ಅದರಲ್ಲೂ ಕೀರ್ತನೆಗಳನ್ನು ಸ್ಪೆಷಲಿ ವಿದೇಶಿ ಭಕ್ತರು ಮಾಡ್ತಾರೆ, ಮಕ್ಕಳು ಮಾಡ್ತಾರೆ, ಆ್ಯಂಡ್ ಸಂಕೀರ್ತನೆಯನ್ನು ಮಾಡ್ತಾರೆ, ನೃತ್ಯಗಳನ್ನು ಮಾಡ್ತಾರೆ. ಇದೆಲ್ಲ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಮಗೆ. ಯಾರೆಲ್ಲ ವೃಂದಾವನಕ್ಕೆ ಹೋಗ್ತೀರಾ, ವೃಂದಾವನದ ಬಳಿಯೇ ಇರುವ ಈ ಒಂದು ಗುರುಕುಲಕ್ಕೆ ಭೇಟಿ ನೀಡಿ. ಇದರ ಇನ್ನೊಂದು ವಿಶೇಷತೆ ಏನಂದರೆ, ಈ ಒಂದು ನೆಲದಲ್ಲಿ ಕೃಷ್ಣನು ಅರಿಷ್ಟಾಸುರ, ವಟಾಸುರ ಮತ್ತು ಬಕಾಸುರರಂತಹ ರಾಕ್ಷಸರನ್ನು ಕೊಂದ ಭೂಮಿ ಈ ವೃಂದಾವನ. ಕೃಷ್ಣನ ಹಲವಾರು ಲೀಲೆಗಳಿಗೆ ಕಾರಣವಾದಂತಹ ಭೂಮಿ ಈ ವೃಂದಾವನ. ಇಂತಹ ವೃಂದಾವನದಲ್ಲಿ ಇರುವ ಈ ಒಂದು ಗುರುಕುಲದ ಮಕ್ಕಳ ಇಂಟರ್ವ್ಯೂವನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾರೆ. ಆ್ಯಂಡ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.